श्री सिद्धरामेश्वर आई हॉस्पिटल की तरफ से एक फ्री आई चेकअप कैंप रखा गया था, जहां पर काफ़ी सारे लोगों ने आकर अपना आई चेकअप करवा कर इस कैंप का फ़ायदा उठाया। श्री सिद्धरामेश्वर आई हॉस्पिटल की तरफ से एक इंतज़ाम किया गया था, आँखों के फ्री चेकअप का कैंप रखा गया था, जहां पर काफ़ी सारे लोगों ने आकर इसका भरपूर फ़ायदा उठाया। जहां पर ऑटो ड्राइवर्स और गरीब तबके के जितने भी लोग थे, उनके लिए कैंप रखा गया था, जहां पर उन्होंने आकर अपना आई चेकअप करवाया और साथ ही साथ आँखों का ट्रीटमेंट भी लिया और वहां से चश्मे भी उन लोगों ने फ्री में आई हॉस्पिटल की तरफ से डिस्ट्रीब्यूट किए गए। हॉस्पिटल के रिप्रेजेंटेटिव ने बताया कि ये मुफ्त चेकअप कैंप 9 नवंबर को सुबह 9 से लेकर 2 बजे तक रखा गया था। काफ़ी सक्सेसफुल तरीके से ये कंप्लीट किया गया। कैंप में फ्री आई चेकअप के साथ साथ सर्जरी के लिए और काफ़ी सारी चीज़ों पर डिस्काउंट भी रखा गया था। ये कैंप सिद्धरामेश्वर आई हॉस्पिटल के 30 साल कंप्लीट होने की खुशी में इसे रखा गया था। एक सोशल वेलफेयर कॉज के जरिए इसे ऑर्गेनाइज किया गया था। आइए देखते हैं इस आई हेल्थ कैंप के ಶಾರ್ಟ್ ಹೈಲೈಟ್ಸ್। ಕಲಬುರಗಿ ನಗರದಲ್ಲಿ ಖ್ಯಾತ ಕಣ್ಣಿನ ತಜ್ಞರಾದ ಶ್ರೀ ಸಿದ್ದರಾಮೇಶ್ವರ ಕಣ್ಣಿನ ಆಸ್ಪತ್ರೆಯ ರೂವಾರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ವಿಶ್ವನಾಥ್ ರೆಡ್ಡಿಯವರು, ಈ ನಮ್ಮ ಶಂಕರ್ ನಾಗ್ ಅವರು ಒಳ್ಳೆಯ ಚಿತ್ರನಟ, ನಮ್ಮನ್ನು ಅಗಲಿ ಹೋಗಿರ್ತಕ್ಕಂಥ ಅವರ ಜನ್ಮದಿನದ ಅಂಗವಾಗಿ ಇವತ್ತು ಎಲ್ಲ ಆಟೋ ಚಾಲಕರಿಗೆ ಉಚಿತವಾದಂಥ ಕಣ್ಣಿನ ಶಿಬಿರವನ್ನು ಏರ್ಪಾಡು ಮಾಡಿ ಈ ಸುಂದರವಾದಂಥ ಚಸ್ಮ ನಾನೇನು ಹಾಕ್ಕೊಳ್ತಾ ಇದ್ದೀನಲ್ಲ, ಈ ಚಸ್ಮ ಈ ನಮ್ಮ ಏನು 60 ಡಿಗ್ರಿ ಸೆಲ್ಸಿಯಸ್ ಬಿಸಿಲಿರ್ತದೆ, ಆ ಬಿಸಿಲು ನಾಡಿನಲ್ಲಿ ಆಟೋ ಚಾಲಕರ ಕಣ್ಣಿಗೆ ತೊಂದರೆ ಆಗಬಾರ್ದಂತ ಹೇಳಿ ಉಚಿತವಾಗಿ ತಪಾಸಣೆ ಮಾಡಿ ಈ ಒಂದು ಚಸ್ಮ ಪುಕ್ಕಟ್ಟೆ ಕೊಡ್ತಕ್ಕಂಥ ರೀತಿಯಲ್ಲಿ ಡಾಕ್ಟರ್ ವಿಶ್ವನಾಥ್ ರೆಡ್ಡಿಯವರ ಏನು ನೇತೃತ್ವದ ಶ್ರೀ ಸಿದ್ದರಾಮೇಶ್ವರ ಕಣ್ಣಿನ ಆಸ್ಪತ್ರೆ ಕಲಬುರಗಿಯಿಂದ ಇವತ್ತು ಉಚಿತವಾದಂಥ ಈ ಒಂದು ಚಸ್ಮ ವಿತರಣೆ ಕಾರ್ಯಕ್ರಮ ನಾವು ವಿಶ್ವನಾಥ್ ರೆಡ್ಡಿಯವರು ಎಲ್ಲ ಗೆಳೆಯರು ಕೂಡ ಇವತ್ತು ನಾವೆಲ್ಲ ಸೇರಿ ಎಲ್ಲರಿಗೆ ಆಟೋ ಚಾಲಕರಿಗೆ ಹಂಚಿದ್ದೇವೆ. ಮತ್ತು ಉಚಿತವಾದಂಥ ಕಣ್ಣಿನ ಆಪ್ರೇಷನ್ ಕೂಡ ಅವಶ್ಯ ಇದ್ದಲ್ಲಿ ಕೂಡ ಅದನ್ನು ಭಾಳಷ್ಟು ಕ್ಯಾಂಪ್ಗಳನ್ನು ಕೂಡ ಫ್ರೀಯಾಗಿ ಮಾಡ್ತಕ್ಕಂಥದ್ದು ಮತ್ತು ಕಡಿಮೆ ದರದಲ್ಲಿ ಕೂಡ ಅವರಲ್ಲಿ ಆಸ್ಪತ್ರೆಯಲ್ಲಿ ಕಣ್ಣಿನ ಕ್ಯಾಂಪನ್ನು ನಡೆಸ್ತಕ್ಕಂಥದ್ದು ಇವು ಯಾವತ್ತೂ ಕೂಡ ನಡೆದು ಬಂದಿರತಕ್ಕಂಥ ದಾರಿ. ಸಿದ್ದರಾಮೇಶ್ವರ ಒಂದು ಜಿಡ್ಗ ಮಠದ ಸಿದ್ದರಾಮೇಶ್ವರರು ಬಂದು ಉದ್ಘಾಟನೆ ಮಾಡಿದ ನಂತರ ಇಲ್ಲಿವರೆಗೂ ಕೂಡ ನಿರಂತರವಾಗಿ ಈ ಜನರ ಸೇವೆಯಲ್ಲಿ ಅವರ ಜೀವನವನ್ನೇ ಮುಡುಪಾಗಿಟ್ಟಿದ್ದಾರೆ. ಇದರ ಲಾಭವನ್ನು ಎಲ್ಲರೂ ಪಡೆದುಕೊಳ್ಬೇಕಂತ ಹೇಳಿ ನನ್ನ ವಿನಂತಿ. ಇವತ್ತಿನ ದಿವಸ ನಮ್ಮ ಕ್ಷೇತ್ರದ MLA ಅವರು ಡಾಕ್ಟರ್ ಅಲ್ಲಂಪ್ರಭು ಪಾಟೀಲ್ ಅವರು ಅವರ ಒಂದು ಉಸ್ತುವಾರಿನಿಂದ ನಾವು ಯಾವಾಗಲೂ ಸತತ ಒಂದು ಫ್ರೀ ಕ್ಯಾಂಪ್ಗಳಲ್ಲೂ ಎಲ್ಲ ಫ್ರೀ ಚೆಕಪ್ಪು, ಫ್ರೀ ಮೆಡಿಸಿನ್ ವಿಸ್ತರಣೆ ಮತ್ತು ಅವರಿಗೆ ಏನನ್ನ ಶಸ್ತ್ರಚಿಕಿತ್ಸೆ ಬೇಕಾದರೂ ಎಲ್ಲ ಮಾಡ್ತಾನೇ ಬಂದಿದ್ದೇವೆ. ಈ ದಿವಸ ಶಂಕರ್ ನಾಗ್ ಒಂದು ಹುಟ್ಟಿದ ಹಬ್ಬನಿಂದ ಈ ನಮ್ಮ ಆಟೋ ಚಾಲಕರು ಅವರ ಕಣ್ಣುಗಳು ಭಾಳ ಮುಖ್ಯ. ಯಾಕಂದರೆ ಅವರು ಆಟೋ ನಡೆಸ್ತಾರೆ, ಅವರು ಒಂದು ಕಣ್ಣು ಕಾಣಿಸ್ತಿದೆ, ಒಂದು ಕಣ್ಣು ಕಾಣೋದಿಲ್ಲ. ಇವೆಲ್ಲ ಪರೀಕ್ಷೆ ಮಾಡಿ ಅವ್ರಿಗೆ ಏನು ಬೇಕು, ಔಷಧಿ ಬೇಕಾದರೆ ಔಷಧಿ ಕೊಡ್ತೀವಿ, ಅವರಿಗೆ ಶಸ್ತ್ರಚಿಕಿತ್ಸೆ ಬೇಕಾದರೆ ಅದೆಲ್ಲ ನಡೆಸಿಕೊಡ್ತೇವೆ. ಇದರಿಂದ ಎಲ್ಲ ಚಾಲಕರಿಗೆ ಪ್ರತಿ ವರ್ಷ ಕಣ್ಣುಗಳನ್ನು ಚೆಕ್ ಮಾಡೋದು ಭಾಳ ಮುಖ್ಯ. ಯಾಕಂದರೆ ಸಾಕಷ್ಟು ಬಿಮಾರಿಗಳು ಅವ್ರಿಗೆ BP ಇರುತ್ತೆ, BPನಿಂದ ಕಣ್ಣಿಗೆ ಎಫೆಕ್ಟ್ ಆಗುತ್ತೆ, ಶುಗರ್ನಿಂದ ಕಣ್ಣು ಎಫೆಕ್ಟ್ ಆಗಿರುತ್ತೆ, ಅವ್ರಿಗೆ ಎಲ್ಲನ ಪೆಟ್ಟು ಬಡ್ದು ಕಣ್ಣು ಎಫೆಕ್ಟ್ ಆಗಿರುತ್ತೆ. ಈ ರೀತಿಯಿಂದ 2 ಕಣ್ಣುಗಳನ್ನು ಸುರಕ್ಷತೆ ಇದ್ದರೆ ನಮ್ಮ ಚಾಲಕರು ಸುರಕ್ಷಿತ, ನಮ್ಮ ಜನಗಳು ಸುರಕ್ಷಿತವಾಗಿ ಓಡಾಡ್ಕೋಬೋದು. ಈ ರೀತಿಯಿಂದ ನಾವು ಈ ಒಂದು ಅವಸರ ತಗೊಂಡು ನಮ್ಮ MLA ಅವರು ಅಲ್ಲಂಪ್ರಭು ಪಾಟೀಲ್ ಅವರು ನೇತೃತ್ವದಲ್ಲಿ ನಾವು ಇದೊಂದು ಆಯೋಜಿಸಿದ್ದೇವೆ. ಇದೇ ಥರ ಎಲ್ಲ ಚಾಲಕರಿಗೆ ನಾವು ಪ್ರತಿ ವರ್ಷ ಒಂದು ಇದು ಮಾಡಬೇಕಂತಂದು ರಿಕ್ವೆಸ್ಟ್ ಮಾಡ್ಕೊಳ್ತೇವೆ. ಇದರಲ್ಲಿ ಈವನ್ ಬಸ್ ಚಾಲಕರು ಭಾಳ ಇಂಪಾರ್ಟೆಂಟು. ನಾನು ಸಾಕಷ್ಟು ಸಲ ನೋಡಿದ್ದೇನೆ, ಒಂದು ಕಣ್ಣು ಕಾಣೋದಿಲ್ಲ, ಇನ್ನೊಂದು ಕಣ್ಣು ಇರುತ್ತೆ, ಆ ಒಂದು ಗಾಡಿಯಿಂದ ಇನ್ನೊಂದು ಗಾಡಿ ಓಡುತ್ತೆ, ಬರೀ ಒಂದು ಕಣ್ಣಿನ ಮೇಲೇ ಗಾಡಿ ನಡೆಸ್ತಾರೆ. ಇದು ಭಾಳ ರಿಸ್ಕ್, ಅಪಾಯಕಾರಿ. ಅದಕ್ಕೆ ನಾವು ಎಲ್ಲ ಚಾಲಕರಿಗೆ ಪ್ರತಿ ವರ್ಷ ಕಣ್ಣು ಚೆಕ್ ಮಾಡ್ಕೋಬೇಕನ್ನೋದು ಒಂದು ಉದ್ದೇಶ. ಅದಕ್ಕೊಂದು ಕಾನೂನು ತರಬೇಕನ್ನೋದು ನಾನು ರಿಕ್ವೆಸ್ಟ್ ಮಾಡ್ತೇನೆ. ಪ್ರತಿ ವರ್ಷ ಎಷ್ಟು ಮಂದಿ ಬರ್ತಾರೆ? ಇಲ್ಲಿ ಸಾಕಷ್ಟು ಚಾಲಕರು ಬರ್ತಾರೆ, ಅವರಿಗೆಲ್ಲ ಬಂದು ಚೆಕ್ ಮಾಡ್ತಾರೆ, ತಮ್ಮ ಪರಿವಾರ ವರ್ಗದವ್ರನ್ನೂ ಕರ್ಕೊಂಡು ಬರ್ತಾರೆ. ಅವರು ಏನಾಗುತ್ತೆ, ಈಗ ಡಾಕ್ಟ್ರುಗಳಾದಮೇಲೆ ನಾವು ನಮ್ಮ ಶರೀರವನ್ನು ಜಾಸ್ತಿ ನೋಡೋದಿಲ್ಲ. ಈ ಚಾಲಕರು ತಮ್ಮ ಬಗ್ಗೆ ಭಾಳ ಕಾಳಜಿ ಮಾಡೋದಿಲ್ಲ, ಆದರೆ ತಮ್ಮ ಪರಿವಾರ ಬಗ್ಗೆ ಭಾಳ ಕಾಳಜಿ ಇರುತ್ತೆ. ಇದೆಲ್ಲ ಒಂದು ಉಪಜೀವನ ಸಲಕ್ಕೆ ಇದು ಆಗ್ತಾ ಇರುತ್ತೆ. ಅದಕ್ಕೆ ನಾವು ಚಾಲಕರಿಗೆ ಭಾಳ ಇಂಪಾರ್ಟೆನ್ಸ್ ಕೊಡಬೇಕು.
ಮಾಡಬೇಕು. ಅವರು ಯಾವುದೋ ಥರ ಘಟನೆಗಳು ಆಕ್ಸಿಡೆಂಟ್ಗಳು ಆಗಲಾರ್ದಂಗೆ ನೋಡಿಕೊಂಡ್ರೆ ಒಳ್ಳೆಯದು. ಡಾಕ್ಟರ್ ವಿಶ್ವನಾಥ್ ರೆಡ್ಡಿ. ಸಿದ್ಲಿಂಗ್ ರೆಡ್ಡಿ ಅಂತ, ನಾನೊಬ್ಬ ನೇತ್ರ ತಜ್ಞ. ಸೊ ಇದು ಕಣ್ಣುಗಳು ಎಷ್ಟು ಮುಖ್ಯ ಆಟೋ ಡ್ರೈವರ್ಸ್ ಆಗಲಿ ಯಾವ ಡ್ರೈವರಿಗಾದರೂ ಅಂಥೇಳಿ ಒಂದು ಇಂಪಾರ್ಟೆನ್ಸ್, ಒಂದು ಎಂಫಸಿಸ್ ಮಾಡೋಕ್ಕಂತೇಳಿ ಇದೊಂದು ಸ್ಮಾಲ್ ಇನಿಷಿಯೇಟಿವ್ ಮಾಡಿದ್ದು ನಾವು. ಸೊ ಇದರಲ್ಲಿ ಎಷ್ಟು ಆಟೋ ಡ್ರೈವರ್ಸ್ ಬರ್ತಾರೆ, ಎಲ್ಲರಿಗೆ ಅವ್ರದ್ದು ನೇತ್ರ ಕರೆಕ್ಟ್ ಇದೆ, ವಿಷನ್ ಕರೆಕ್ಟ್ ಇದೆ, ಅವ್ರ ದೃಷ್ಟಿ ಕರೆಕ್ಟ್ ಇದೆ ಅಂತ ಚೆಕ್ ಮಾಡಿ ಅವರಿಗೆ ಕನ್ನಡಕ ಅವಶ್ಯಕತೆ ಇತ್ತು ಕನ್ನಡಕ ಅವಶ್ಯಕತೆ, ಇಲ್ಲಾಂದ್ರೆ ಅವ್ರಿಗೆ ಆಪ್ರೇಷನ್ ಬೇಕಾಗಿತ್ತು ಅಂದ್ರೆ ಆಪ್ರೇಷನ್ ಮಾಡಿ, ಇಲ್ಲ ಮೆಡಿಸಿನ್ಸ್ ಬೇಕಾಗಿತ್ತು ಅಂದ್ರೆ ಅದು ವಿತೀರ್ಣ ಮಾಡಿ. ಅವ್ರದ್ದು ನೇತ್ರಗಳು ಯಾಕೆ ಇಂಪಾರ್ಟೆಂಟ್ ಅಂದರೆ ದಟ್ ಈಸ್ ಗುಡ್, ಅವ್ರದ್ದು ಸೇಫ್ಟಿಗೋಸ್ಕರನೂ ಇಂಪಾರ್ಟೆಂಟ್, ಎದ್ರಿಂದ ಸೇಫ್ಟಿಗೋಸ್ಕರನೂ ಇಂಪಾರ್ಟೆಂಟ್, ಅವ್ರ ಪ್ಯಾಸೆಂಜರ್ ಸೇಫ್ಟಿಗೋಸ್ಕರನೂ ಇಂಪಾರ್ಟೆಂಟ್. ಸೊ 3 ಎಂಫಸಿಸ್ ಮಾಡಿ ರೆಗ್ಯುಲರಾಗಿ ಐ ಚೆಕಪ್ ಮಾಡ್ತಾಯಿರ್ರಿ. ನಿಮ್ಮದು ಕಣ್ಣು ಮಬ್ಬು ಕಂಡ್ರು ಹೇಗಿರುತ್ತೆ ಅಂದರೆ ಎಲ್ಲ ಸ್ಪಷ್ಟ ಕಾಣುತ್ತೆ, ಬಟ್ ಅದರಿಂದ ಗಾಡಿ ಹೆಡ್ಲೈಟ್ ಬಂದ ತಕ್ಷಣ ಕಣ್ಣು ಮಬ್ಬು ಆಗೋಕ್ಕೆ ಶುರು ಆಗುತ್ತೆ. ಈ ಥರ ಏನಾದರೂ ತೊಂದರೆ ಇದ್ದರೂ ಒಂದು ರೂಟೀನಾಗಿ ಬಂದು ಚೆಕ್ ಮಾಡಿಸ್ಕೊಳ್ಳಿ ಅಂತೇಳಿ ಒಂದು ವಿನಂತಿ.